ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಈಗ ಬರ್ತಾ ಇರುವಂಥ ಒಂದು ಸುದ್ದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ಒಂದು ಸುದ್ದಿ. ಬಿಜೆಪಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರನ್ನ, ವಿಶೇಷವಾಗಿ ಕಾಂಗ್ರೆಸ್ಸನ್ನು ನೀವು ಮುಸ್ಲಿಮರ ಓಲೈಕೆ ಮಾಡ್ತೀರಿ, ನಿಮಗೆ ಹಿಂದೂಗಳನ್ನು ಕಂಡ್ರೆ ಆಗಲ್ಲ, ಮುಸ್ಲಿಮರ ಗುಣಗಾನ ಮಾಡ್ತಾ ಇರ್ತೀರಿ, ಮುಸ್ಲಿಮರ ಪರವಾಗಿ ಮಾತಾಡ್ತಾ ಇರ್ತೀರಿ, ಬಹುಸಂಖ್ಯಾತ ಹಿಂದೂಗಳ ನಂಬಿಕೆಗೆ ಅಸ್ಮಿತೆಗೆ ನೀವು ಗೌರವ ಕೊಡಲ್ಲ ಅಂತ ಟೀಕೆ ಮಾಡ್ತಾ ಇರುತ್ತೆ. ಆ ಟೀಕೆಗಳಿಗೆ ಪ್ರತಿ ಟೀಕೆಯನ್ನು ಸಿದ್ದರಾಮಯ್ಯನವರು ಕೂಡ ಮಾಡ್ತಾ ಇರ್ತಾರೆ. ಆದರೆ ಕೆಲವೊಂದು ಘಟನಾವಳಿಗಳು, ವಿಶೇಷವಾಗಿ ಈಗ ರಾಮ ಮಂದಿರದ ವಿಚಾರ ದೇಶಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಆ ಹನುಮ ಧ್ವಜ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. HDK ಅವರು ಕೇಸರಿ ಶಾಲ್ ಹಾಕಿದ್ದು, ಆಮೇಲೆ ಕೇಸರಿ ಶಾಲ್ ಹಾಕಬಾರ್ದಿತ್ತು ಅಂತೇಳಿ ದೇವೇಗೌಡರು ಹೇಳಿದ್ದು, ಈ ಎಲ್ಲ ವಗೇರೆಗಳ ನಡುವೆ DK ಶಿವಕುಮಾರ್ ಹೇಳಿದರು, ನಾನು ಕೂಡ ರಾಮನ ಭಕ್ತ, ನನ್ನಲ್ಲಿ ಶಿವ ಇದ್ದಾನೆ, ಅವರಲ್ಲಿ ರಾಮ ಇದ್ದಾನೆ. ಹಾಗಾಗಿ ಒಂದು ರೀತಿಯಲ್ಲಿ ಬಹುಸಂಖ್ಯಾತ ಹಿಂದೂಗಳನ್ನು ಓಲೈಕೆ ಮಾಡುವ ಜೊತೆಗೆ ಮುಸ್ಲಿಮರ ಪರವ ನಾವಿದ್ದೇವೆ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಯಾಕೆ ಈ ಪೀಠಿಕೆಯನ್ನು ಹೇಳಿದೆ ಅಂತಂದರೆ, ಈ ಹಿಂದೆ ಒಂದು ಪೇಟ್ರ ಹಾಕೋದಕ್ಕೆ, ಕೇಸರಿ ಪೇಟ್ರ ಹಾಕೋದಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಅದನ್ನು ಬೇಡ ಅಂತಂದಿದ್ರು. ನಾಮ ದೊಡ್ಡ ನಾಮ ಹಾಕ್ಬೇಡ್ರಪ್ಪ, ಭಯ ಆಗತ್ತೆ ಅಂದಿದ್ರು. ಅದಾದ ನಂತರ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಮುಸ್ಲಿಮರ ಈ ಅರಬ್ ಡ್ರೆಸ್ ಹಾಕಿದಾಗ, ಫುಲ್ ಧೋತಿ ಥರ ಫುಲ್ ಅರಬ್ ಡ್ರೆಸ್ ತಲೆ ಮೇಲೆಲ್ಲ ಹಾಕಿದಾಗ ಯಾವುದೇ ರೀತಿ ವಿರೋಧನೂ ಇಲ್ಲ, ಬೇಕಾದಷ್ಟು ಟೈಮ್ ಇತ್ತು ಅವರಿಗೆ, ಅದನ್ನು ಹಾಕಿಸ್ಕೊಂಡಿದ್ರು. ತಪ್ಪೇನಲ್ಲ. ಆದರೆ BJPಯ ಟೀಕೆ ಏನಪ್ಪ ಅಂತಂದರೆ, ನೀವು ಕುಂಕುಮ ಅಂದರೆ ಯಾಕೆ ಭಯಪಡ್ತೀರಿ? ಈ ವಿಚಾರವನ್ನು ಇವತ್ತು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಈ ಹೊತ್ತಲ್ಲಿ ಕೇವಲ 1 ಗಂಟೆ ಹಿಂದೆ ಇಂಥ ಒಂದು ಘಟನೆ ಮತ್ತೊಮ್ಮೆ ವಿಜಯನಗರ ಜಿಲ್ಲೆಯಲ್ಲಿ ಸಂಭವಿಸಿದೆ. ಕುಂಕುಮ ಕಂಡ್ರೆ CMಗೆ ಮತ್ತೆ ಭಯ ಶುರುವಾಗಿದೆಯಾ? ಭಯಾನ, ಅಸಡ್ಡೆನ? ಇದು ಮುಸ್ಲಿಮರ ಓಲೈಕೆಯನ್ನು ದೊಡ್ಡ ಚರ್ಚೆ ಶುರುವಾಗಿದೆ. ಇವತ್ತು ಸಿದ್ದರಾಮಯ್ಯನವರು ಒಂದು ದೇವಸ್ಥಾನಕ್ಕೆ ಹೋಗಿದ್ದರು, ಅವ್ರ ಜೊತೆ ಜಮೀರ್ ಅಹಮದ್ ಖಾನ್ ಕೂಡ ಇದ್ದರು. ವಿಜಯನಗರ SP ಕಚೇರಿ ಉದ್ಘಾಟನೆಗೆ ಹೋಗಿದ್ದ CM ಅಲ್ಲಿ ಅರ್ಚಕರು ಮಂಗಳಾರತಿ ಕೊಡುವಾಗ ಮಂಗಳಾರತಿ ತಗೋತಾರೆ, ಅಕ್ಷತೆ ಹಾಕ್ತಾರೆ, ಆರತಿ ತಟ್ಟೆಗೆ 500 ರೂಪಾಯಿ ಕೊಡ್ತಾರೆ. ಅಲ್ಲಿಯ ಪುರೋಹಿತರು ಅವ್ರಿಗೊಂದು ಸಣ್ಣ ಕುಂಕುಮ ಕೊಡೋಕ್ಕೆ, ಆರತಿ ತಗೊಂಡಾಗ ಕುಂಕುಮ ಇಡಕ್ಕೆ ಹೋಗ್ತಾರೆ, ಕುಂಕುಮ ಮಾತ್ರ ಬೇಡ ಅಂತಾರೆ. ಆರತಿ ತಟ್ಟೆ ಕೈ ಮುಗಿತಾರೆ, ಅಕ್ಷತೆ ಕೊಡ್ತಾರೆ, ಅಕ್ಷತೆಯನ್ನು ಹಾಕ್ತಾರೆ ದೇವರಿಗೆ. ಕಚೇರಿ ಉದ್ಘಾಟನೆಗೆ ಹೋಗಿದ್ರು, ಆರತಿ ತಟ್ಟೆಗೆ 500 ರೂಪಾಯಿ ಕೂಡ ಹಾಕ್ತಾರೆ, ಕುಂಕುಮ ಬೇಡಪ್ಪ ಅಂತಾರೆ. ದೃಶ್ಯ ನೋಡಿ. ನೋಡಿ, ಆರಂಭದಲ್ಲಿ ಆರತಿ ತಗೋತಾರೆ, ವಿಜಯನಗರ SP ಕಚೇರಿಗೆ ಬಂದಿರ್ತಾರೆ. ವಿಜಯನಗರ ಹೊಸದಾಗಿ ಜಿಲ್ಲೆ ಆಗಿದೆ. ಜಮೀರ್ ಅಹಮದ್ ಖಾನ್ ಕೂಡ ಆರತಿ ತಗೊಂಡ್ರು, ಸಿದ್ದರಾಮಯ್ಯನವರು ಕೂಡ ಆರತಿ ತಗೊಂಡ್ರು, ಅವ್ರಿಗೊಂದು ಅಕ್ಷತೆ ಕೊಟ್ಟರು, ಅಕ್ಷತೆಯನ್ನು ಹಾಕಿದರು. ಕೊನೆಗೆ ಪುರೋಹಿತರಿಗೆ ನಾಮ ಇಡ್ಲಿಕ್ಕೆ ಬಂದಾಗ ಬೇಡ ಅಂತಾರೆ. ಹಾಗಂತ ಇದು ಅಪರಾಧನ? ಖಂಡಿತ ಅಲ್ಲ. ಅಪರಾಧನ? ಖಂಡಿತ ಅಲ್ಲ. ಆದರೆ ಇದು ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗುತ್ತೆ. ಯಾಕೆ ಅಂತಂದರೆ, ಕೆಲವೊಂದು ಸಮಯ ಸಂದರ್ಭ ಅಂತಿರುತ್ತೆ, ಭಾಳ ಸೆನ್ಸಿಟಿವ್ ಸಮಯ. ಈಗ ಹಿಂದೂ ಮುಸ್ಲಿಂ ಸಮಯ. ಯಾಕೆ? ಒಂದು ಕಡೆ ರಾಮ ಮಂದಿರ ಆಗ್ತಾ ಇದೆ. ಪಾಪ ಮುಸ್ಲಿಮರು ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚಕಾರ ಎತ್ತಲಿಲ್ಲ, ಕೊನೆಗೆ ಆಗಿದೆ. ಆದರೆ ಕಾಂಗ್ರೆಸ್ ಅದಕ್ಕೆ ಚಕಾರ ಎತ್ತುತ್ತಾನೇ ಇದೆ. ಒಂದು ಕಡೆ ಕಾಂಗ್ರೆಸ್ ಚಕಾರ ಎತ್ತತ್ತೆ, ನಾವು ಹೋಗೋದಿಲ್ಲ ರಾಮ ಮಂದಿರ ಉದ್ಘಾಟನೆಗೆ, ಹೋಗಲಿಲ್ಲ. ಮತ್ತೊಂದು ಕಡೆ ನಾವೇ ಮಾಡಿಸಿದ್ದು 1979ರಲ್ಲಿ. ಯಾರು ಮಾಡಿಸಿದ್ದು? ಶಿಲಾನ್ಯಾಸ ಯಾರು ಮಾಡಿದ್ದು? ರಾಜೀವ್ ಗಾಂಧಿ. ಯಾರು ಬೀಗ ತೆಗೆಸಿದ್ದು? ರಾಜೀವ್ ಗಾಂಧಿ. ಇದನ್ನು ಹೇಳ್ತಾರೆ. ದ್ವಂದ್ವದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನವರ ಆರೋಪ, ನೀವು ಯಾವತ್ತೂ ಕೂಡ ಧಾರ್ಮಿಕ ಭಾವನೆಗಳನ್ನು ಕೆರಳಿಸ್ತೀರಿ ಅಂತ BJP ಮೇಲೆ ಆರೋಪ. ನೀವು ಧಾರ್ಮಿಕ ಭಾವನೆಗಳನ್ನು ಕೆರಳಿಸ್ತೀರಿ, ದೇವರ ವಿಚಾರ ಹೇಳ್ತೀರಿ. BJP ಏನು ಹೇಳುತ್ತೆ ಅಂತಂದರೆ, ಸರಿಯಪ್ಪ, ಧಾರ್ಮಿಕ ಭಾವನೆ ಅಂತ ಹೇಳ್ತೀರಿ, ನೀವು ಹಿಂದೂ ಅಸ್ಮಿತೆ, ಅದು ಪೇಟ ಇರ್ಬೋದು, ನಾಮ ಇರ್ಬೋದು, ಕೇಸರಿ ಇರ್ಬೋದು, ಕೇಸರಿ ಶಾಲ್ ಇರ್ಬೋದು,
ಅದನ್ನು ವಿರೋಧ ಮಾಡ್ತೀರಿ. ಆದರೆ ಮುಸ್ಲಿಮರ ಯಾವುದೇ ಕಾರ್ಯಕ್ರಮ ಇದ್ದಾಗ ಅದನ್ನು ವಿರೋಧ ಮಾಡಲ್ಲ. ಅಲ್ಲಿ ಟೋಪಿ ಹಾಕಿಸ್ಕೋತೀರಿ, ಏನು ಬೇಕಿದ್ರು ಮಾಡಿಸ್ಕೋತೀರಿ. ನೀವು ಸಮಾನವಾಗಿ ಕಾಣೋದಿದ್ರೆ ಇಬ್ಬರನ್ನ ಕಾಣಬೇಕಲ್ಲ. ನೀವು ಮುಸ್ಲಿಮರನ್ನ ಓಲೈಕೆ ಮಾಡ್ತೀರಿ, ಹಿಂದೂಗಳನ್ನು ದೂರ ಮಾಡ್ತೀರಿ. ಹಾಗಾಗಿ ಟೀಕೆ ಟಿಪ್ಪಣಿ ನೋಡಿ. ಯಾಕೆ ಇದು ವೆರಿ ಸೆನ್ಸಿಟಿವ್ ಅಂತಂದರೆ, ರಾಮ ಮಂದಿರ ಬೇಡ ಅಂತ ಹೇಳ್ತು ಕಾಂಗ್ರೆಸ್, ಹನುಮ ಧ್ವಜ ಬೇಡ ಅಂತ ಹೇಳ್ತು. ಈಗ ದೇವರ ಕುಂಕುಮ ಕೂಡ ಬೇಡ. ಪದೇ ಪದೇ ಕುಂಕುಮ ತಿರಸ್ಕಾರ ಮಾಡಿದ್ದಾರೆ ಈ ಹಿಂದೆ ಕೂಡ. ಉದ್ದ ನಾವು ಹಾಕ್ಬೇಡ್ರಪ್ಪ, ಭಯ ಆಗುತ್ತೆ ಅಂತ ಇದೇ CM ಹೇಳಿದ್ರು. ಈಗ ವಿರೋಧ ಪಕ್ಷ ಇದನ್ನು ಬಿಡತ್ತಾ? ವಿರೋಧ ಪಕ್ಷ ಬಿಡಲ್ಲ. ಈಗ ನಾಳೆಯಿಂದ ಶುರುವಾಗುತ್ತೆ ನೋಡಿ ಸಿದ್ದರಾಮಯ್ಯನವರು ಮುಸ್ಲಿಮರು ಏನು ಮಾಡಿಸಿದ್ರು ಕೂಡ ಮಾಡಿಸ್ಕೋತಾರೆ. ಬಹುಸಂಖ್ಯಾತ ಹಿಂದೂಗಳು, ನಾನು ಹೇಳಿದೆ, CT ರವಿ ಆಲ್ರೆಡಿ ಮಾತಾಡಿ ಆಯ್ತು. ವಿರೋಧ ಪಕ್ಷ ಬಿಡತ್ತಾ ನೋಡಿ. ಸರಿಯಾ ತಪ್ಪ ಗೊತ್ತಿಲ್ಲ ನಮಗೆ. ದೇವರ ವಿಚಾರ ರಾಜಕೀಯದಲ್ಲಿ ಮಾತಾಡಬಾರ್ದ ನೋಡಿ. ಇದು ಈ ಹಿಂದಿನ ಒಂದು ದೃಶ್ಯಾವಳಿ. ಸಿದ್ದರಾಮಯ್ಯನವರಿಗೆ ಎಷ್ಟು ಟೈಮ್ ಇದೆ ನೋಡಿ. ಇದು ಅರಬ್ ರಾಷ್ಟ್ರದಲ್ಲಿ ಮುಸ್ಲಿಮರು ಹಾಕಿಕೊಳ್ಳುವಂಥ ಪೋಷಾಕು. ಅವರ ಮೇಲೆ ಉದ್ದ ಪೋಷಾಕು ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ಆ ತಲೆ ಮೇಲೆ ಒಂದು ಬಟ್ಟೆ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ತಲೆ ಮೇಲೆ ಒಂದು ಪಟ್ಟೆ ಬ್ಲ್ಯಾಕ್ ಕಲರ್ದು ಅದು ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ಅದರ ಮೇಲೆ ಹೂಹಾರ ಹಾಕಿಸ್ಕೊಂಡಿದ್ದಾರೆ. ಕಮ್ಸೆ ಕಮ್ ಇದಕ್ಕೊಂದು 15ರಿಂದ 20 ನಿಮಿಷ ಆದರೂ ಬೇಕಾಗತ್ತೆ. ಹಾಗಾದರೆ ತಪ್ಪ? ಖಂಡಿತ ತಪ್ಪಲ್ಲ. ತೌಬ್ ಅಂತಾರೆ ಆ ಡ್ರೆಸ್ಗೆ. ಅಲ್ಲಿ ನೋಡಿ, ಕೆಲವರಾಯ ಸ್ವಾಮಿನೂ ಇದ್ದಾರೆ, ಅವ್ರಿಗೂ ಅರ್ಧ ಹಾಕಲಾಗಿದೆ. ಆಮೇಲೆ ಗಣಿಗ ರವಿ ಅವರಿದ್ದಾರೆ, ಅವ್ರಿಗೂ ಹಾಕಲಾಗಿದೆ. ನರೇಂದ್ರ ಸ್ವಾಮಿ ಅವರಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಗೌರವಿಸಬೇಕು, ತಪ್ಪೇನಿಲ್ಲ. BJP ಆರೋಪ ಏನಂತಂದರೆ, ಇಷ್ಟಕ್ಕೆಲ್ಲ ನಿಮ್ಗೆ ಟೈಮ್ ಸಿಗತ್ತಲ್ವಾ, ಬಾ ಒಂದು ಪೇಟ ಹಾಕೋಕೆ ಬಿಡಲ್ಲ ನೀವು. ನೋಡಿ, ಇದು ಮತ್ತೊಂದು ಕಡೆ ಜಮೀರ್ ಅಹ್ಮದ್ ಖಾನ್ ಅವರು ಪೇಟ ಹಾಕ್ತಾ ಇದ್ದಾರೆ. ತಪ್ಪಲ್ಲ. ಅವರವರು ಗೌರವಿಸುವಂಥ ವಿಧಾನ ತಪ್ಪಲ್ಲ, ಹಾಕಿಸ್ಕೊಂಡಿದ್ದಾರೆ. ಆದರೆ ಇದೇ ಥರ ಹಿಂದೂಗಳು ಒಂದು ಪೇಟ ತಂದಾಗ ತೆಗ್ದು ಬಿಸಾಕ್ತಾರೆ, ನಾಮ ಹಾಕುವಾಗ ಬೇಡ ಅಂತಾರೆ. ಅದನ್ನು ತೋರಿಸ್ತೀನಿ. BJP ಆರೋಪ ಮಾಡೋದು ಇದು ಯಾಕೆ? ಹಾಗಿದ್ರೆ ಹಿಂದೂಗಳು ನಿಮ್ಗೆ ಓಟ್ ಹಾಕಿಲ್ವಾ? ಹಿಂದೂಗಳ ಪರ ಅಂತ ಹೇಳ್ತೀರಿ. ಇದು ಮುಸ್ಲಿಮರಿಗೆ ಬೆಣ್ಣೆ, ಹಿಂದೂಗಳಿಗೆ ಸುಣ್ಣ ಅಲ್ವಾ? ಆಲ್ರೆಡಿ CT ರವಿ ಮಾತಾಡಿದ್ದಾರೆ. ಇದು ಇವತ್ತಿನ ದೃಶ್ಯ. ಓಕೆ ನೋಡಿ, ಅಷ್ಟೆಲ್ಲ ಟೈಮ್ ಇದೆ. ಒಂದು ನಾಮ, ಜೈ ಶ್ರೀರಾಮ್ ಅಂತ ಹೇಳಿದರು ಮೊನ್ನೆ. ನಾನು ಶ್ರೀರಾಮ ಭಕ್ತ ಅಂತ ಹೇಳಿದರು. ನಾನು ಹೋಗ್ತೇನೆ ಮುಂದೊಂದು ದಿನ ಅಂತ ಹೇಳಿದರು. ಆದರೆ BJP ಕಾಯ್ತಾ ಇರುತ್ತೆ. BJPಗೆ ಅದೇ ಬೇಕಿರೋದು. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಸಿದ್ದರಾಮಯ್ಯನವರು ಕೂಡ ಅದೇ ಮಾಡ್ತಾ ಇದ್ದಾರೆ. ಓಕೆ ನೋಡಿ, ಇದು ಈಗಲ್ವಾ ಇಷ್ಟೆಲ್ಲ ಹಾಕಿಸ್ಕೊಂಡ್ರಲ್ವಾ, 2 ಫೋಟೋ ತೋರಿಸಿದೆ. ಈ ಹಿಂದೆ ಒಂದು ಪೇಟ ಕೊಡೋಕೆ ಬರ್ತಾರೆ ನೋಡಿ, ಅವರಿಗೆ ಪೇಟ ಕೊಡೋಕೆ ಬಂದರು. ಕೇಸರಿ ಪೇಟ. ಇದು ಬಾಗಲಕೋಟೆಯಲ್ಲಿ ನೋಡಿ, ಆ ತಲೆ ಕೂದಲೆಲ್ಲ ಸರಿ ಮಾಡಿಕೊಂಡು. ನೋಡಿ, ಇದು ಅವತ್ತಿನ ದೃಶ್ಯ, ಫೈಲ್ ದೃಶ್ಯ ಇದು. ನಾನು ಯಾಕೆ ಇಲ್ಲಿ ಸಿದ್ದರಾಮಯ್ಯನವರು ಆ ರೀತಿ ಮುಸ್ಲಿಂ ಪೋಷಾಕ್ ಹಾಕಬಾರ್ದಾ? ಹಾಕ್ಬೋದು, ತಪ್ಪೇನಿಲ್ಲ. BJP ಟೀಕೆ ಏನಪ್ಪ ಅಂತ, ಇಷ್ಟಕ್ಕೆಲ್ಲ ಟೈಮ್ ಇದೆ ನಿಮಗೆ. ಈಗ ಒಂದು ಕೇಸರಿ ಪೇಟ ಅಂತೇಳಿ ಬಿಸಾಡಿದ್ರು. ಮತ್ತೊಂದು BJPಗಂತೂ ಆಹಾರ ಆಯಿತು, ಅಲ್ಲಿ ಕೇಸರಿ ಕಾಣ್ತಾ ಇತ್ತು, ತೆಗೆದು ಬಿಸಾಕಿದ್ರಿ. ಇದಕ್ಕೆ ನಿಮ್ಗೆ ಟೈಮ್ ಇದೆ. ಇವತ್ತು ಕುಂಕುಮ ಬೇಡ ಅಂತ ಹೇಳ್ತೀರಿ. ಆಮೇಲೆ ಇದು ಬಾಗಲಕೋಟೆಯಲ್ಲಿ ಒಬ್ಬ ಬರ್ತಾನೆ, ಭಾಳ ಖುಷಿಯಿಂದ ಒಂದು ಪೇಟ ಹಾಕ್ಲಿಕ್ಕೆ ತೆಗೆದು ಬಿಸಾಕ್ತಾರೆ, ಹೇರ್ ಸ್ಟೈಲ್ ಸರಿ ಮಾಡ್ತಾರೆ. BJP ಕೇಳೋದು ನಿಮ್ಗೆ ಅಲ್ಲಿ ಹೇರ್ ಸ್ಟೈಲ್ ಸರಿ ಮಾಡ್ಕೋತಾ ಇದ್ರಿ, ಇಲ್ಲಿ ಇಷ್ಟೆಲ್ಲ ಆದಾಗ ತಾವು ಹಾಕಿದಾಗ ಅಲ್ವಾ, ಇಷ್ಟೆಲ್ಲ ಬೇಡಪ್ಪ ಅಂತ ನೀವು ಅಲ್ಲೂ ಹೇಳ್ಬೋದಿತ್ತು. ನಾನು ಅದನ್ನು ಮಾಡೋದಿಲ್ಲ, ಇದನ್ನು ಮಾಡೋದಿಲ್ಲ ಅಂತ. ಯಾಕಂದರೆ ಒಂದು ವಿಚಾರ ಹೇಳ್ಬಿಡ್ತೀನಿ ನಿಮಗೆ. ಇದಾದ ನಂತರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಯಾವತ್ತು ಬಾಗಲಕೋಟೆಯಲ್ಲಿ ಆ ಪೇಟ ತೆಗೆದು ಬಿಸಾಕಿದ್ರಲ್ವಾ, ಕುಂಕುಮ ನಾನು ಯಾಕೆ ಹಾಕಿಸ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಕೇಳಿಸ್ಕೊಂಡು. ಹಳೆ ಫೈಲ್ ಕುಂಕುಮ ಹೊಡ್ಕೊಂಡಿದ್ದೆಲ್ಲ ಸರಿಯಾಗಿ ಮಾಡ್ತೀಯಾ? ನಿನಗೆ ಈ ಥರ ಕುಂಕುಮ ಹೊಡ್ಕೊಳ್ಕೊಂಡು ಭಯ ನನಗೆ. ಚೆನ್ನಾಗಿ ಮಾಡಬೇಕು, ಶೆಡ್ಯೂಲ್ ಟೈಮ್ನಲ್ಲಿ ಮುಗಿಸ್ಬೇಕು, ಗೊತ್ತಾಯ್ತಾ?
ನಂಗೆ ಗೊತ್ತಿಲ್ಲಪ್ಪ, ಆ ಥರ ಉದ್ದಿನ ನಾಮ ಹೊಡ್ಕೋತಾರಲ್ಲ ಹಿಂಗೆ, ಅವ್ರ ಕಂಡ್ರೆ ಭಯ ನನಗೆ. ಕುಂಕುಮ ಹೊಡ್ಕೊಂಡಿದ್ದೆಲ್ಲ ಸರಿಯಾಗಿ ಮಾಡ್ತೀಯಾ? ಹಾ, ನಿನ್ಗೆ ಈ ಥರ ಕುಂಕುಮ ಹೊಡ್ಕೊಬೇಕಂದ್ರೆ ಭಯ ನನಗೆ. ಚೆನ್ನಾಗಿ ಮಾಡಬೇಕು, ಶೆಡ್ಯೂಲ್ ಟೈಮ್ನಲ್ಲಿ ಮುಗಿಸ್ಬೇಕು, ಗೊತ್ತಾಯ್ತಾ? ಹಾಂ. ಇದು ಮಾರ್ಚ್ 5, 2019 ಮಾತಾಡಿರುವಂಥದ್ದು. ಪೇಟ ತೆಗೆದು ಬಿಸಾಕಿದ್ರು, ಕುಂಕುಮ ಅಂದರೆ ಭಯ ಆಗತ್ತೆ ನನಗೆ ಹೇಳಿ. ಆಮೇಲೆ ಈ ರೀತಿಯ ಪೋಷಾಕ್ ಫುಲ್ ಹಾಕ್ಕೊಂಡಿದ್ದಾರೆ, ಈ ರೀತಿಯ ಪೋಷಾಕ್ ಹಾಕ್ಕೊಂಡಿದ್ದಾರೆ. ಹಾಗಂತ ತಪ್ಪೇನಲ್ಲ. ಆದರೆ ಬಿ ಜೆ ಪಿ ಹೇಳೋದು ಮುಸ್ಲಿಮರ ಓಲೈಕೆಗಾಗಿ ಏನು ಬೇಕಿದ್ರು ಮಾಡ್ತೀರಿ, ವೋಟ್ ಪಾಲಿಟಿಕ್ಸ್. ಹಿಂದೂಗಳ ನಾಮ ಭಯ ನಿಮಗೆ, ಆಮೇಲೆ ಹಿಂದೂಗಳ ಏನು ಪೇಟ ಭಯ, ಕೇಸರಿ ಕಂಡ್ರೆ ಭಯ. ಈಗ ಅಲ್ಲಿ ಆರತಿ ತಗೊಳ್ಳುವಾಗ ನಾಮ ಹಾಕ್ಲಿಕ್ಕೆ ಬಂದಾಗ ಬೇಡ ಬೇಡ ಅಂತಂದ್ರಿ ಅಂತೇಳಿ. ಅಂದರೆ ಇದೊಂದು ದ್ವಂದ್ವ ನಿಲುವು ಅಂತ. ಈ ವಿಚಾರದಲ್ಲಿ ಒಂದು ಮಾತು ಹೇಳ್ತೀನಿ, ಸಿಟಿ ಮಾತಾಡಿದಂತ ಕೇಳಿಸ್ಕೊತೀನಿ. ನರೇಂದ್ರ ಮೋದಿ ಅವರಿಗೆ ಮುಸ್ಲಿಮರೊಬ್ಬರು ಏನು ಮುಸ್ಲಿಮರ ಟೊಪ್ಪಿ ಹಾಕೋಕೆ ಬಂದರು. ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ, ನೀವು ಯಾಕೆ ಹಾಕಿಸ್ಕೊಳ್ಳೋದಿಲ್ಲ ಅಂತ ಕೇಳ್ತಾರೆ. ನೀವು ಮುಸ್ಲಿಂ ಟೊಪ್ಪಿ ಯಾಕೆ ಹಾಕಿಸ್ಕೊಳ್ಳೋದಿಲ್ಲ ಅಂತ. ಆಗ ನರೇಂದ್ರ ಮೋದಿ ಅವರು ಒಂದು ಉತ್ತರ ಕೊಡ್ತಾರೆ. ನೋಡಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಮುಸ್ಲಿಮರ ಪರ ಭಾಳ ಸ್ಟ್ರಾಂಗ್ ಆಗಿ ನಿಂತವ್ರು ಅಲ್ವಾ? ಅವರು ಯಾವತ್ತಾದರೂ ಆ ಥರ ಟೋಪಿ ಹಾಕ್ಕೊಂಡದ್ದು ನೋಡಿದ್ದೀರಾ? ಟೋಪಿ ಹಾಕ್ಕೊಂಡೇ ಅವರ ಪರ ಅಂತ ಹೇಳಬೇಕಾ ಅನ್ನುವಂಥ ಮಾತನ್ನು ಹೇಳಿದರು. ಅದು ಎಲ್ರಿಗೂ ಕೂಡ ಯಾವತ್ತಾದರೂ ಮಹಾತ್ಮ ಗಾಂಧಿ ಅಂತ ಟೋಪಿ ಹಾಕ್ಕೊಂಡು ನೋಡಿದ್ದೀರಾ ನೀವು? ಅಥವಾ ಪಂಡಿತ್ ಜವಾಹರ್ಲಾಲ್ ನೆಹರು ಹಾಕ್ಕೊಂಡಿದ್ದು ನೋಡಿದ್ದೀರಾ? ಇಲ್ಲ, ಸಾಧ್ಯನೇ ಇಲ್ಲ. ಅದು ಅವರ ಹೇಳಿಕೆ ಆಗಿತ್ತು. ಇಲ್ಲೇನಪ್ಪ ಅಂತಂದರೆ ಸಿದ್ದರಾಮಯ್ಯನವರನ್ನ ಬಿ ಜೆ ಪಿ ಟೀಕೆ ಮಾಡೋದು ನೋಡಿ. ಅಷ್ಟೊತ್ತು ಮುಸ್ಲಿಮರು ಅದು ಕೂಡ ಭಾರತೀಯ ಮುಸ್ಲಿಮರ ಪೋಷಾಕ ಅಲ್ಲ, ಅದು ಅರಬಿ ಮುಸ್ಲಿಮರ ಪೋಷಾಕ. ಅರಬಿ ರಾಜ ಅದೇ ಥರ ಆಗ್ತಾ ಇರ್ತಾರೆ. ಇಲ್ಲಿ ನೀವು ಪೇಟ ತೆಗೆದು ಬಿಸಾಕ್ತೀರಿ ಅಂತ ನಾನು ಹೇಳಿದೆ. ಇದು ಸೆನ್ಸಿಟಿವ್ ಟೈಮ್, ಇದು ಎಲೆಕ್ಷನ್ ಟೈಮ್. ಎಸ್, ಬಿ ಜೆ ಪಿ ರಾಮ ಮಂದಿರ ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತೆ. ಇವರು ಗ್ಯಾರಂಟಿಯನ್ನು ಮಾಡ್ತೀವಿ ಅಂತ ಹೇಳಿದರು. ಬಾಲಕೃಷ್ಣ ಹೇಳಿದರು ಅಕ್ಷತೆ ಕಾಳ ಅಥವಾ 5 ಗ್ಯಾರಂಟಿನ. ಜನ ಹೇಳಿದರು ಇಲ್ಲ, ಅಕ್ಷತೆ ಕಾಳು ಮುಖ್ಯ ನಮಗೆ. ಸರ್, ಭಾವನೆ ಸರ್, ಅವರವರ ಭಾವನೆ. ಭಾರತದಲ್ಲಂತೂ ನಿಮ್ಗೆ ಗೊತ್ತಿರಲಿ, ಅಲೆಕ್ಸಾಂಡರ್ ಭಾರತದ ಮೇಲೆ ಯುದ್ಧಕ್ಕೆ ಬಂದಾಗ ಆತನ ಗುರು ಕೇಳ್ತಾರಂತೆ, ಅರಿಸ್ಟಾಟಲ್, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತೇಳಿ. ಭಾರತಕ್ಕೆ ಅಂತಾರಂತೆ. ನೋಡಪ್ಪ, ನೀನು ಭಾರತಕ್ಕೆ ಹೋಗ್ತಾ ಇರೋದು, ಎಲ್ಲ ಕಡೆ ಶಸ್ತ್ರಗಳಿಂದ ನೀನು ಗೆದ್ದಿದ್ಯಾ, ಭಾರತದಲ್ಲಿ ಶಸ್ತ್ರದಿಂದ ಗೆಲ್ಲಕ್ಕಾಗಲ್ಲ, ಅಲ್ಲಿ ಶಾಸ್ತ್ರದಿಂದ ಗೆಲ್ಲಬೇಕಾಗತ್ತೆ ಅಂತ ಒಂದು ಉಲ್ಲೇಖ ಇದೆ ನಾನು ಹೇಳಿದ್ದು. ಅಂದರೆ ನಮ್ಮ ವಂಶವಾಹಿನಿಯಲ್ಲಿ ದೇವರು ದಿಂಡ್ರು ಅನ್ನೋದು ನಮ್ಮ ವಂಶವಾಹಿನಿಯಲ್ಲಿ ಸೇರಿಕೊಂಡಿದೆ. ನೀವು ಯಾವುದೇ ಪಕ್ಷ ಆಗಿರಿ, ಮತ್ತೊಂದಾಗಿರಿ. ಈಗ ಕೇರಳದಲ್ಲಿ ಕಮ್ಯುನಿಸ್ಟ್ಗಳು ಅಂದರೆ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪಾಲಿಸುವವರು ಕೂಡ ದೇವಸ್ಥಾನಗಳಿಗೆ ಹೋಗೋದನ್ನು ನಾನು ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಅಂದರೆ ನಮ್ಮ ವಂಶವಾಹಿನಿಯಲ್ಲೇ ಇದು ಸೇರ್ಕೊಂಡ್ಬಿಟ್ಟಿದೆ, ರಾಮ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಸೆನ್ಸಿಟಿವ್ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ಆಲ್ರೆಡಿ ಮೃದು ಹಿಂದುತ್ವವನ್ನು ಘೋಷಿಸ್ತಾ ಇರುವಂಥ ಕಾಂಗ್ರೆಸ್ ಈ ರೀತಿ ಮುಖ್ಯಮಂತ್ರಿಗಳು ಮಾಡಿದಾಗ ಬಿ ಜೆ ಪಿ ಸುಮ್ಮನೆ ಬಿಡುತ್ತಾ? ಈಗ ಸಿಟಿ ರವಿ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ತಂದೆ ಹೆಸರಿನಲ್ಲೂ ರಾಮ ಇದೆ, ನನ್ನ ಹೆಸರಲ್ಲೂ ರಾಮ ಇದೆ ಅಂತೆಲ್ಲ ಹೇಳ್ತಾರೆ. ಅಂದರೆ ಕುಂಕುಮ ಬೇಡ ಅನ್ನೋ ಹಿಂದೂನ? ಕುಂಕುಮ ಮಂಗಲ ಸೂಚಕ, ಅದು ದೇವರಿಗೆ ಅರ್ಚನೆ ಮಾಡಿರ್ತಾರೆ. ಕುಂಕುಮ ಅರ್ಚನೆ ಮಂಗಲ ಸೂಚಕವಾಗಿರೋದು ಬೇಡ ಅಂತ ಸಿದ್ದರಾಮಯ್ಯನವರಿಗೆ ಅನಿಸೋದು ಯಾಕೆ? ಅಂದರೆ ಮಂಗಲಕರವಾಗಿರೋದು ಯಾವುದೂ ಇವ್ರಿಗೆ ಬೇಡ, ಅಮಂಗಲವಾಗಿರೋದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅನ್ನೋ ಮನಸ್ಥಿತಿ ಕಾರಣನ? ನಮ್ಮ ತಂದೆ ಹೆಸರಿನಲ್ಲೂ ರಾಮ ಇದೆ, ನನ್ನ ಹೆಸರಲ್ಲೂ ರಾಮ